ರಂಗ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಾವೇಕ್ಲು ಡ್ಯಾಮ್ ಮತ್ತು ಚಕ್ರ ಡ್ಯಾಮ್ ಇದ್ರ ಬಗ್ಗೆ ನೋಡೋಣ. ಸೊ ಈ ಎರಡು ಪ್ಲೇಸ್ ಬಂದು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ನಗರ ಹತ್ರ ಇದೆ. ಸೊ ಈ ಪ್ಲೇಸಿಗೆ ಹೋಗ್ಬೇಕು ಅಂತಂದ್ರೆ ನಾವು ಸುಮ್ಮನೆ ಹೋಗಲ್ಲ, ಪರ್ಮಿಷನ್ ತಗೋಬೇಕು. ಈಗ ನೋಡ್ತಿದ್ದೀರಲ್ಲ, ಈ ಪ್ಲೇಸಲ್ಲಿ ಪರ್ಮಿಷನ್ ತಗೋಬೇಕು. ಇದು ಬಂದ್ಬಿಟ್ಟು KPCL ಅಂತ, ಕರ್ನಾಟಕ ಪವರ್ ಕೋಆಪರೇಷನ್ ಲಿಮಿಟೆಡ್ ಅಂತ. ಸೂರ್ಯ ಬೆಳ್ಕೊಳ್ಳಿ ಟಾಪ್ ಅಲ್ಲಿ ಅದೇ ಫುಲ್ ಹಿಂದೆ. ಸೊ ಅಲ್ಲಿ ಕಾಣಿಸ್ತಿರೋದು ಬಂದ್ಬಿಟ್ಟು ಕೊಡಚಾದ್ರಿ ಬೆಟ್ಟ. ಕ್ಯಾಮ್ರಾ ಮತ್ತೆ ಹೋಗೋಣ. ಇದು ಕ್ಯಾಮ್ರಾ ಎಲ್ಲ ಕಾಣಲ್ಲ. ಅವ್ರು ಹೇಳ್ದು ಕ್ಯಾಮ್ರಾ ಹೇಳಿರಿ, ಯಾರು ಹೇಳಿಲ್ಲ ಅಲ್ಲಿ. ಏನಿಲ್ಲ, ಅವ್ನು ಕೇಳಲಿಲ್ಲ. ಅಲ್ಲಿ ಹೋಗ್ತಿದ್ದಂಗ ಅವನೇ ಹೇಳ್ದ. ಇವನೇನು ಹೇಳ್ದ. ಶೀಶೆ ಕಲ್ಲ ಕರಗಾಡ್ತಾವ ಇವು ರಂಗ. ನೀರು ಹಿಡ್ಕೊಬೇಕಲ್ಲ ಅವು, ಒಳ್ಳೆಗಿದ್ರೆ ಹಿಡ್ಕೊಳಲ್ಲ. ಇಲ್ಲೊಂದು ರೂಮ್ ಐತಿ ಬಿಟ್ಟದೆ, ಏನ್ ಗೊತ್ತ ಹೆಂಗ ಗೊತ್ತಿಲ್ಲ. ಮೋಸ್ಟ್ ಈ ಡ್ಯಾಮ್ ಇಂದ ನೀರು ಅಲ್ಲಿ ಹೋಗುತ್ತೆ. ಮೇ ಬಿ ಯಾರಿಗೂ ಮ್ಯಾಪ್ ತಗ್ ನೋಡ್ಲ, ಅದ ಇದು ಎರಡು ಆಪೋಸಿಟ್ ಆ ಕಡೆಯಿಂದ ಪಾರ್ಕ್ ಕಪಲ್ ನಮ್ ಬಾಳ ಅವೆಲ್ಲ ಇಲ್ಲ ಸಂತೀರ. ಗೋಳಿ ಹೋಗೇ ಬಿಟ್ಟ. ಒಳ್ಳೆ ಟೈಮಿಂಗ್ ವಿಸಿಟ್ ಮಾಡೋಕೆ ಅಂತಂದ್ರೆ ಜುಲೈಯಿಂದ ಅಕ್ಟೋಬರ್ ತನಕ ಮಳೆಗಾಲದಲ್ಲಿ. ಬೇಸಿಗೆಗಾಲದಲ್ಲಿ ಹೋದ್ರೆ ಮಳೆ ಇರಲ್ಲ, ಚೆನ್ನಾಗಿರಲ್ಲ. ಹಾಗೆ ಚಕ್ರ ಡ್ಯಾಮ್ ಮತ್ತು ಸಾವೇಕ್ಲು ಡ್ಯಾಮ್, ಎರಡು ಡ್ಯಾಮ್ ನಗರದಿಂದ 12 ಕಿಲೋಮೀಟರ್ ಆಗುತ್ತೆ. ಹಾಗೆ ಚಕ್ರದಿಂದ ನೀವೇನಾದ್ರು ಸಾವೇಕ್ಲು ಹೋಗ್ತೀವಿ ಅಥವಾ ಸಾವೇಕ್ಲಿಂದ ಚಕ್ರಗೆ ಬರ್ತೀವಿ ಅಂತಂದ್ರೆ ಅದು ಕೂಡ 12 ಕಿಲೋಮೀಟರ್ ಆಗುತ್ತೆ. ಸೊ ಒಳ್ಳೆ ಪ್ಲೇಸ್ ವಿಸಿಟ್ ಮಾಡೋದಕ್ಕೆ ಅಕ್ಕಪಕ್ಕ. ಈ ಎರಡು ನದಿಗಳನ್ನ ಶರಾವತಿ ನದಿಗೆ ಬ್ಯಾಲೆನ್ಸಿಂಗ್ ಡ್ಯಾಮ್ ಆಗಿ ಕಟ್ಟಲಾಗಿದೆ. ಅದೇ ಶರಾವತಿ ನದಿಗೆ ನೀರಿದ್ದಾಗ ಇದನ್ನ ಉಪಯೋಗಿಸ್ಕೊಳ್ಳೋಕ್ಕೆ. ಯಾಕೆ ಗೊತ್ತಿತ್ತು ಅಂತಂದ್ರೆ ನಮ್ಮ ಬೀಜ ಹೊಡಿ. ಹಾಗೆ ಈ ಎರಡು ನದಿಗಳು ಶರಾವತಿಯ ವಿದ್ಯುತ್ ಉತ್ಪಾದನೆಯ ಒಂದು ಭಾಗವಾಗಿದೆ. ಈಗ ನೋಡ್ತಿರೋದು ಚಕ್ರ ಡ್ಯಾಮ್. ಸೊ ನೀರು ತುಂಬಿದಾಗ ಈ ಕಾಲುವೆ ಮುಖಾಂತರ ಹತ್ತಿಕೊಂಡು ಹೋಗಿ ಎಲ್ಲಿಗೆ ಸೇರುತ್ತೆ ನಂಗೆ ಗೊತ್ತಿಲ್ಲ, ಶರಾವತಿ ನದಿಗೆ ಸೇರುತ್ತೆ ಅಂತ ಹೇಳ್ತಾರೆ. ಕೆಳಗಡೆ ಭೂಮಿಯಿಂದ ಬರ್ತದೆ. ರಂಗನಾಥ್ BP ಅಲಿಯಾಸ್ ಪುಂಗ್ರಂಗ. ರೆಕಾರ್ಡ್ ಆಗ್ತಿಲ್ಲ. ಸಂಪತ್ ಅಲಿಯಾಸ್ ವಾಟ್ಲೇಸ್ ಸತೀಶ ಅಂಡ್ ಮನೋಜ್ ಕುಂಸಿ ಅಲಿಯಾಸ್ ಮಿಸ್ಟರ್ ಮನು, ಹಿಮಾಲಯನ್ ಮನು. ಮಿಸ್ಟರ್ ಮನು ಹಿಮಾಲಯ. ತಮ್ದು ಹೇಳ್ಕೊಡ್ರ ಪರಿಚಯನ. ನಾವು NMS ಬ್ಲಾಗರ್. ನಾವು ನಾವು ಇನ್ಸ್ಟಾ X5 ಜೊತೆ ನಾವು ಸುಹಾಸ್. ನಾವು ಏನು ಬಿಸಿಲು ಎಪ್ಪತ್ತು ಇಲ್ಲ, ಇವತ್ತು ಮಳೆನೇ ಇಲ್ಲ. ಇವತ್ತು ರಂಗ ಯಾಕಪ್ಪ ಆನಾಗೈತೆ, ಅದು ಆನಾಗೈತೆ ಬರ್ಬೇಕು. ರೆಡ್ ಬರ್ತೈತಲ್ಲೂ. ಹಾಗೆ ಅಲ್ಲಿಂದ 12 ಕಿಲೋಮೀಟರ್ ಬಂದ್ರೆ ನಮಗೆ ಸಿಗೋದು ಸಾವೇಕ್ಲು. ಸೊ ಇಲ್ಲಿ ಕ್ಯಾಮ್ರಾ ತಗೊಂಡೋಗಿ ಬಿಡ್ಲಿಲ್ಲ, ಹಾಗಾಗಿ ವಿಡಿಯೋ ಏನಿಲ್ಲ. ಜಸ್ಟ್ ಮೊಬೈಲಲ್ಲಿ ಇದೆ ವಿಡಿಯೋ, ಅದನ್ನೇ ನೋಡ್ಬಿಡಿ. ಬಟ್ ಚೆನ್ನಾಗಿದೆ. ಮಳೆಗಾಲದಲ್ಲಿ ಬರಬೇಕು, ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ನಾವು ಮಳೆಗಾಲದಾನೆ, ಬಟ್ ಮಳೆ ಇರಲಿಲ್ಲ.
ಸೊ ನೋಡ್ಬೋದು ಎಷ್ಟು ಸಖತ್ತಾಗಿದೆ ಅಂತ ವ್ಯೂ. ಹಾಗೆ KPCL ಕಚೇರಿ ಬಂದು ಇರೋದು ಮಾಸ್ತಿಕಟ್ಟೆಯಲ್ಲಿ. ಸೊ ಈ 2 ಡ್ಯಾಮಿಗೆ ನೀವು ಬರಬೇಕು ಅಂತಿದ್ರೆ ಒಂದು ಗೌರ್ಮೆಂಟ್ ಪರ್ಸನ್ ID ಪ್ರೂಫ್ ಕೇಳ್ತಾರೆ, ಅವರು ಇರಬೇಕು ಜೊತೆಯಲ್ಲಿ. ಇಲ್ಲಾಂತಂದ್ರೆ ನಿಮಗೆ ಅಲ್ಲಿ ಗೊತ್ತಿರೋರ ಊರಲ್ಲಿ ಅಥವಾ ಅಲ್ಲಿ ವರ್ಕ್ ಮಾಡೋರಿದ್ರೆ ಅವ್ರ ಮುಖಾಂತರ ಬರ್ಬೋದು. ಇಲ್ಲಾಂತಂದ್ರೆ ಜಸ್ಟ್ ಅಲ್ಲೇ ಹೊರಗಡೆ ನಿಂತ್ಕೊಂಡು ಗೇಟ್ ಹತ್ರ ಅಂದ್ರೆ ಚೆಕ್ ಪೋಸ್ಟ್ ತೋರಿಸಿದ್ವಲ್ಲ ಅಲ್ಲೇ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಬಿಡ್ತಾರೆ ಅಷ್ಟೇ. ಸೊ ಇದಿಷ್ಟು ಈ ವಿಡಿಯೋದು ಕಥೆ ಆಗಿದೆ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಲೈಕ್ ಮಾಡಿ ಅಷ್ಟೇ.